ಇವಾಗ ಯೂಶ್ವಲಿ ಎಲ್ಲ ಒಗ್ಗರಣೆನೂ ಹಾಕ್ಕೊಂಡಿದ್ದೀನಿ. ಅಂದರೆ ಕಡಲೆ ಬೀಜ ವಾಟ್ ಈಸ್ ಯುವರ್ ನೇಮ್ ನನ್ನೇ ಕೇಳ್ತಾನೆ ಗೈಸ್, ವಾಟ್ ಈಸ್ ಯುವರ್ ನೇಮ್ ಅಂತ. ಫ್ರೆಂಡ್ಸ್ ಇವಾಗ ಹಾಲಿಟ್ಟಿದ್ದೀನಿ ಋತುಂಗೆ. ಈ ಕಡೆ ಗೈಸ್ ತೊಳೆದಾಯ್ತು. ತೊಳೆದು ಈ ಥರ ನೀಟಾಗಿ ಸೈಡಲ್ಲಿ ಇರುತ್ತಲ್ಲ ಸ್ವಲ್ಪ ಮುಳ್ಳು ಟೈಪು, ಅದನ್ನೆಲ್ಲ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ. ಈಗ ನೀಟಾಗಿ ಕಟ್ಕೊಂಡ್ಬಿಡಿ ಒಂದು 5 ಮಿನಿಟ್ಸು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟಿಫನಿಗೆ ಇಟ್ಟಿದ್ದೀನಿ ರೈಸಿಗೆ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ. ಸೊ ಮೊನ್ನೆ ಊರಿಂದ ಮಾವಿನಕಾಯಿ ತಂದಿದ್ದೆ, ಒಂದು ಅರ್ಧ ಮಾಡಿ ಅರ್ಧ ಹಾಗೆ ಇಟ್ಟಿದ್ದೆ. ಸೊ ದಿಢೀರಂತ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ರಾತ್ರಿಯೇ ಪ್ರಿಪೇರ್ ಮಾಡಿಟ್ಟಿಲ್ಲ ಅಂದರೆ ಇವಾಗ ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಮಾವಿನಕಾಯಿ ಇತ್ತು ಒಂದು ಅರ್ಧ ಭಾಗ, ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ. ಸೊ ಬನ್ನಿ. ಅದರಲ್ಲೂ ಏನು ಲೇಟ್ ಮಾಡೋ ಹಾಗೆ ಇಲ್ಲ, ಬೇಗ ಎದ್ದು ಮಾಡಬೇಕು. ಒಂದು ಅರ್ಧ ಉಳಿತ್ತು, ಅದನ್ನೇ ಇವತ್ತು ಮಾಡೋಣ ಅಂತ ನಾವು. ಸೊ ನಮ್ಮ ಮನೆಯವರಿಲ್ಲ, ನಾನು ಋತು ಇಬ್ಬರೇ ಇರೋದು. ಈಗ ಋತುನ ಎಬ್ಬರಿಸೋಣ. ಋತು ಎದ್ದಿಲ್ಲ. ಋತು ಋತು ಹೇಳೋ ಲೇಟ್ ಆಗುತ್ತೆ. ಅಲ್ಲೇ ಮುದ್ರಕೊಂಡು ಅಲ್ಲೇ ಮಲ್ಕೊಂತಾನೆ, ಲೇಟ್ ಆದರೂ ಪರವಾಗಿಲ್ಲ ಅಂತ. ಗೈಸ್ ನೋಡಿ 7 ಗಂಟೆ, ನಾನು 10 ನಿಮಿಷ ಫಾಸ್ಟ್ ಇಟ್ಟಿದ್ದೀನಿ, ಅದು ಕರೆಕ್ಟಾಗಿ 7 ಗಂಟೆ ಇದೆ. ಈಗ 7:15 ಅಷ್ಟರೊಳಗಡೆ ಅವ್ರಿಗೆ ಪ್ಯಾಕ್ ಮಾಡಬೇಕು. ಇನ್ನೇನು ರೈಸಿಗೆ ಇಟ್ಟಿದ್ದೀನಿ. ರೈಸ್ ಆಗಿದ ತಕ್ಷಣ ಒಗ್ಗರಣೆ ಹಾಕೋದು ಒಂದೇ. ವೆದರು ಒಂಥರ ಚಳಿ ಇದೆ ಇವತ್ತು. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದಿದ್ದೀನಿ. ಇವತ್ತು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇವತ್ತು ಹಾಲು ಕರೆದಿಲ್ಲ ಅವ್ರು ಇನ್ನೂ. ನಮ್ಮ ಸೈಡ್ ಹಳ್ಳಿ ಸೈಡು ಸ್ವಲ್ಪ ಟೈರಿಗೆ ಹಾಕೋದಲ್ವ, ಹಾಗೆ ಲೇಟು. ಅಂದರೆ ಲೇಟ್ ಅಂದರೆ ತುಂಬ ಏನು ಲೇಟ್ ಇಲ್ಲ, ವ್ಯಾನು ಲೇಟಾಗಿ ಬರುತ್ತಲ್ಲ ಹಾಲಿನ ವ್ಯಾನು. ಸೊ ಹಾಗಾಗಿ ಲೇಟು. ಹಾಲು ಇಸ್ಕೊಂಡು ಬಂದು ಕಾಫಿ ಮಾಡ್ಕೊಂಡು ಕುಡಿದು ಈಗ ಅವನಿಗೂ ಕೂಡ ಹಾಲು ಮಾಡಿಕೊಡ್ಬೇಕು. ಈ ಕಾಯಿ ಮತ್ತು ಮಾವಿನಕಾಯಿ ಎಲ್ಲ ತುರ್ಕೊಂಡೆ ತುರೆಮಣಿಲೇ. ನಮಗೆ ತುರೆಮಣಿನೇ ಚೆಂದ ಕೆಲಸ ಎಲ್ಲ ಮಾಡ್ಕೊಳಕ್ಕೆ. ಅಂದರೆ ಕುತ್ಕೊಂಡು ನೀಟಾಗಿ ಇದು ಮಾಡ್ಕೊಂಬಿಡ್ಬೋದು, ತುರ್ಕೊಂಬಿಡ್ಬೋದು. ಸೊ ನೆನ್ಕೊಂಡು ಇದರಲ್ಲಿ ತುರಿಯೋದು ತುಂಬ ಲೇಟಾಗುತ್ತೆ, ಹಾಗೆ ಕಂಫರ್ಟಬಲ್ ಇರೋಲ್ಲ. ನಮಗೆ ತುರೆಮಣೆ ಚೆಂದ. ಹಳ್ಳಿ ಸೈಡ್ ಎಲ್ಲರೂ ಇದೇ ಬಳಸೋದು, ಸಿಟಿಲೇನೋ ಗೊತ್ತಿಲ್ಲ, ಬಟ್ ಹಳ್ಳಿ ಸೈಡೆಲ್ಲ ಇದೇ ಥರ ಬಳಸೋದು. ಕಾಯಿಲೆ ತುರಿದ್ಮೇಲೆ ನೀಟಾಗಿ ಈ ಥರ ಒರೆಸಿ ಇಡಬೇಕು, ಯಾಕಂದರೆ ಜಿಡ್ಡು ಹಂಗೆ ಇದ್ದರೆ ಜಿಡ್ಡಿರ್ಬೇ ಹತ್ತುತ್ತವೆ, ಹಾಗೆ ಜಿಡ್ಡಾಗಿ ಉಳ್ಕೊಂಬಿಡುತ್ತೆ. ಸೊ ನೀಟಾಗಿ ಈ ಥರ ಒರೆಸಿಟ್ಟು ಚೆನ್ನಾಗಿರುತ್ತೆ. ಸುಮಾರು ನಾನು ಇದನ್ನು ಈ ತುರೆಮಣೆ ತಗೊಂಡು 10 ವರ್ಷ ಆಗಿದೆ ಗೈಸ್. ನಾನು ನನ್ನ ಹೊಸಮನೇಲಿ ತರಿಸಿದ್ದು. ಸೊ ಯಾವ ಥರ ಇದೆ ನೋಡಿ. ಇನ್ನು ಇದಕ್ಕೆ ತಟ್ಟೆ ಹಾಕಿ ಮಾಡಿರ್ತಾರಲ್ಲ, ಕಾಯೆಲ್ಲ ತುರ್ಕೊಳಕ್ಕೆ ಭಾಳಷ್ಟು ಚೆನ್ನಾಗಿರುತ್ತೆ. ಹಾಗೆ ನೀಟಾಗಿ ಒರೆಸ್ಬಿಟ್ಟು ಎತ್ತಿಟ್ಬಿಟ್ರೆ ನೀಟಾಗೂ ಇರುತ್ತೆ. ಫ್ರೆಂಡ್ಸ್ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕಾಯಿ ತುರಿ, ಈಗ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ಹಳ್ಳಿ ಸೈಡು ಏನಿರುತ್ತೆ ಅದನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಟಿಫನ್ ಮಾಡಿಬಿಡ್ತೀವಿ. ಸಿಟಿ ಆದರೆ ಪಕ್ಕದಲ್ಲಿರುತ್ತೆ, ಬೇಗ ಹೋಗಿ ತಂದುಬಿಡ್ತೀವಿ. ಕೊತ್ತಂಬರಿ ಆಗಲಿ ಏನೇ ಆದರೂ ಅಷ್ಟೇ. ಕೊತ್ತಂಬರಿ ಖಾಲಿ ಆಗಿತ್ತು, ನಂದು ಇರಲಿಲ್ಲ, ಒಂದು ಸ್ವಲ್ಪ ಇತ್ತು. ಈಗ ಇದಕ್ಕೆ ಜಾಸ್ತಿ ಜೀರಿಗೆ ಪುಡಿ ಹಾಕಬೇಕು. ಇಲ್ಲಿ ಜೀರಿಗೆ ಪುಡಿ ಸ್ವಲ್ಪ ಇದೆ. ಸೊ ನಾವು ಇಬ್ಬರೇ ಅಲ್ವೇ ಇರೋದು, ಮ್ಯಾನೇಜ್ ಆಗುತ್ತೆ. ಓಕೆ. ಸ್ವಲ್ಪ ಪೆಪ್ಪರ್ ಪೌಡ್ರು, ಕಾಳು ಮೆಣಸು ಪೌಡ್ರು, ಇನ್ನೇನು ಕಡಲೆ ಬೀಜ ಯೂಶ್ವಲಿ ಒಗ್ಗರಣೆಗೆ ಹಾಕೊಳ್ಳೋದು. ಈಗ ಕಡಲೆಬೇಳೆ ಒಂದು ಎತ್ತಿಟ್ಕೋಬೇಕು. ಸಾಮಾನು ತರಿಸಿದ್ದೆ, ಅಂದರೆ ಇನ್ನೂ ಬಾಕ್ಸ್ಗಳಿಗೆಲ್ಲ ಹಾಕ್ಕೊಂಡಿಲ್ಲ. ನಾನು ಒಂದೇ ಸಲ ಒಂದು ತಿಂಗಳಿಗೆ ಹತ್ತತ್ರ ಆಗೋವಷ್ಟು ತರಿಸ್ಕೊಂಡ್ಬಿಡ್ತೀನಿ, ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ. ಕಡಲೆಬೇಳೆ ಏನಾಯಿತು ಅಂತ ಗೊತ್ತಾಗ್ತಿಲ್ಲ, ನೋಡ್ತೀನಿ. ಕಡಲೆಬೇಳೆ ಪ್ಲಸ್ ಕೆಲವೊಂದು ಪ್ಯಾಕೆಟ್ ಹೊಡೆದಿರೋದೆಲ್ಲ ಫ್ರಿಜ್ಜಿಗೆ ಇಟ್ಕೊತೀನಿ. ರವೆ ಮತ್ತು ಇದು ಗೋಧಿ ಹಿಟ್ಟೆಲ್ಲ ಹೊಡ್ಕೊಂಡಿದ್ದೆ. ಕಡಲೆಬೇಳೆ ಇಲ್ಲಿ ಇಟ್ಕೊಂಡಿದ್ದೀನಿ. ಸಾಕು ಅಷ್ಟೇ. ಸೊ ಎಲ್ಲ ಸಾಮಾನುಗಳು ಬಾಕ್ಸಿಗೆ ಹಾಕೊಬೇಕು. ಅಂದರೆ ಸ್ವಲ್ಪ ಇತ್ತು ಹಳೇದು ಐಟಮ್ಸ್ ಎಲ್ಲ, ಅದೆಲ್ಲ ಖಾಲಿ ಆಗಲಿ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಆಮೇಲೆಲ್ಲ ವಾಶ್ ಮಾಡಿ ನಾನು ಯಾವಾಗಾದರೂ ಸಾಮಾನು ಹಾಕ್ಬೇಕಾದ್ರೂ ಬಾಕ್ಸ್ಗಳನ್ನ ಮತ್ತೆ ಸ್ವಲ್ಪ ವಾಶ್ ಮಾಡ್ಕೊಂಡು ಹಾಕ್ಕೊತೀನಿ. ಅಂದರೆ ಅಡುಗೆ ಮಾಡ್ಬೇಕಾದ್ರೆ ಅದೇ ಕೈಲೆಲ್ಲ ಮುಟ್ಟಿರ್ತೀವಲ್ಲ,
ಸೊ ಗಲೀಜು ಆಗಿರುತ್ತೆ ಅಂತ. ಈಗ ಟಿಫನ್ ಮಾಡೋಣ ಬನ್ನಿ. ಹೋಗುವ ಆಲಿಸ್ಕೊಂಬರೋಗು. ಋತು ಎದ್ದ, ಈಗ ಆಲಿಸ್ಕೊಂಬರೋಕೆ ಕಳಿಸ್ತಾ ಇದ್ದೀನಿ. ಬಟನ್ ನೋಡಿ ಹೆಂಗೆ ಹಾಕೊಂಡಿದ್ಯಾ, ಎಲ್ಲ ಉಲ್ಟ ಕರೆಕ್ಟಾಗಿ ಸ್ಟ್ರೈಟಾಗಿ ಶರ್ಟ್ನ ಸರಿ ಮಾಡ್ಕೊಂಡು ಹಾಕೋಬೇಕು. ಫಸ್ಟಿಂದ ಬಟನ್ ಬಿಚ್ಚು. ಶರ್ಟ್ನ ಫಸ್ಟ್ ಸ್ಟ್ರೈಟ್ ಮಾಡ್ಕೋಬೇಕು, ಆಮೇಲೆ ಬಟನ್ ಹಾಕೋಬೇಕು. ಈಗ ಕ್ಯಾನ್ ಇಟ್ಟಿರ್ತೀನಿ, ಆಲಿಸ್ಕೊಂಬರೋಗು. ಈಗ ಆಲಿಸ್ಕೊಂಬರೋದು ಇವನ್ ಡ್ಯೂಟಿ. ಒಂದೊಂದು ದಿವಸ ನಾನೇ ಇಸ್ಕೊಂಬರ್ತೀನಿ, ಅಂದರೆ ಅದಕ್ಕೂ ಸೋಂಬೇರಿತನ ಮಾಡ್ತಾನೆ. ಇವಾಗ ಎದ್ದವನೇ. ನೆನ್ನೆ ಎದ್ದಿದ್ದ ಗೆಸ್ ನೋಡಿ, ಇವಾಗ ಎದ್ದು ಕೂತವನೆ. ಆವಾಗಲೂ ಎದ್ದಿದ್ದಂತೆ. ಹೋಗಲ್ಲಿ ಕ್ಯಾನ್ ಇಟ್ಟಿದ್ದೀನಿ, ಶರ್ಟ್ ಹಾಕೊಂಬಿಟ್ಟು ಆಲಿಸ್ಕೊಂಬರೋ. ಬಸ್ ನಮ್ಮನೆಯವರು ಅಥವಾ ನಾನು 3 ಜನ ಇಸ್ಕೊಬರ್ತೀವಿ. ಇವನೇ ಜಾಸ್ತಿ ಅದು ಡ್ಯೂಟಿ ವಹಿಸ್ಕೊಂಡಿರೋದು. ಹಾಲಿಂದ ಇವಂದೆ. ಬೆಳಗ್ಗೆ ಇದ್ದೀನಿ, ಏನೂ ಕೆಲಸ ಇಲ್ಲ. ಹಾಲು ಇಸ್ಕೊಬಂದು ಹೊರಡೋದು ಒಂದೇ ಕೆಲಸ ಇರೋದು. ಸೊ ಅದಕ್ಕೂ ಮುಕ್ಕುರಿತಾ ಇರ್ತಾನೆ ಮಂಗಿದ ಕಡೆನೇ. ನಾನು ಇಸ್ಕೊಬರ್ಬೇಕು, ಹಾಲು ಇಸ್ಕೊಬರ್ಬೇಕಾಗತ್ತೆ ಅಂತಲೇ ಲೇಟಾಗಿ ಎದ್ದೇಳ್ತಾನೆ ಅಲ್ವೇನಾ. ನೀನು ಹಾಕೊಬೇಕು. ಗುಂಡೆ ಕಡಕ್ಕೆ ಬರಲ್ವ ನಿನಗೆ? ಮತ್ತು ಹಾಕ. ವಾಟ್ ಈಸ್ ಯುವರ್ ನೇಮ್ ನನ್ನೇ ಕೇಳ್ತಾನೆ ಗೈಸ್, ವಾಟ್ ಈಸ್ ಯುವರ್ ನೇಮ್ ಅಂತ. ನನಗೆ ಹೆಸರು ಗೊತ್ತಿಲ್ಲ. ಇಡ್ತೀಯ ಹೆಸರು? ಆಶಮ್ಮ ಅಂತ ಇಡ್ತೀಯ? ಇಟ್ಟಿರೋದನ್ನೇ ಹೆಸರು ಇಡ್ತೀಯ ಮತ್ತೆ? ಓಕೆ ಫ್ರೆಂಡ್ಸ್, ಈಗ ತಿಂಡಿ ಮಾಡೋಣ, ಲೇಟಾಗುತ್ತೆ ಅವನಿಗೆ. ಇವಾಗ ಯೂಶ್ವಲಿ ಎಲ್ಲ ಒಗ್ಗರಣೆನೂ ಹಾಕ್ಕೊಂಡಿದ್ದೀನಿ. ಅಂದರೆ ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟು ಕೂಡ ಒಗ್ಗರಣೆಗೆ ಹಾಕಿ ಬಾಡಿಸ್ಕೊಳ್ಳೋಣ. ಆಮೇಲೆ ಇದನ್ನು ಬಾಡಿದ ನಂತರ ಮಾವಿನಕಾಯಿ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಈಗ ಚೆನ್ನಾಗಿ ಸಾಲ್ಟ್ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾವಿನಕಾಯಿ ಹಾಕಿ ಸ್ವಲ್ಪ ಬಾಡಿಸಿದ್ಮೇಲೆ ಕಾಯಿ ತುರಿ ಹಾಗೆ ಕೊತ್ತಂಬರಿ, ಜೀರಿಗೆ ಮತ್ತು ಕಾಳು ಮೆಣಸು ಪೌಡರ್ ಲಾಸ್ಟಿಗೆ ಉದುರಿಸ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಕೈ ಆಡಬೇಕು. ನಾನು ಮಾಡೋ ರೀತಿ ಹೇಳ್ತಿರೋದು, ನಾನು ಇದೇ ಥರ ಮಾಡೋದು ಯಾವಾಗ ಮಾಡಿದ್ರೂ ಕೂಡ. ಹಾಗೆ ಇನ್ನೊಂದು ಥರನೂ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಮಸಾಲೆ ಚಿತ್ರಾನ್ನಕ್ಕೆ, ಆ ಪೌಡ್ರೂ ಬೇಕಾದ್ರೂ ಸೇರಿಸ್ಕೊಬೋದು. ಸೊ ನಾನು ಅದನ್ನು ಸೇರಿಸ್ಕೊಂತಿಲ್ಲ. ಜೀರಿಗೆ ಮತ್ತು ಕಾಳು ಮೆಣಸು ಪೌಡರ್ ಅಷ್ಟೇ ಹಾಕ್ತಿರೋದು, ಚೆನ್ನಾಗಿರುತ್ತೆ. ಕೆಲವರು ಒಂದೊಂದು ಥರ ಮಾಡ್ತಾರೆ, ನಮಗೆ ಬರೋದು ಈ ಥರ. ಸೊ ಹಾಗಾಗಿ ನಾನು ಬರೋದೇ ಹೇಳ್ತಾ ಇದ್ದೀನಿ. ಪ್ಲಸ್ ಏನಾದರೂ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಬಾಡಲಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗ ಬಾಡುತ್ತೆ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಯಾವುದಾದ್ರೂ ಅಷ್ಟೇ ಹಸಿ ಪದಾರ್ಥ, ನೀರಿನ ಅಂಶ ಬೇಗ ಬಾಡಲಿಲ್ಲ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದು ಮಾಡಿದ್ರೆ ಬೇಗ ಬಾಡುತ್ತೆ. ಹಾಗೆ ಉಪ್ಪು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಜೊತೆಗೆ ಆಯಿತು, ಬಾಡ್ತಾ ಇದೆ. ಸ್ವಲ್ಪ ಹಳದಿ ಹಾಕೋಣ. ಚಿತ್ರಾನ್ನ ಆದಮೇಲೆ ಅರಿಶಿನ ಇಲ್ಲ ಅಂತಂದರೆ ಅದಕ್ಕೆ ಚಿತ್ರಾನ್ನ ಅಂತ ಅನ್ಸ್ಕೊಳೋದೇ ಇಲ್ಲ. ಜೊತೆಗೆ ಆಯಿತು. ಇವಾಗ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸಿ ನೀಟಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಇಷ್ಟು ಇವಾಗ ಕಾಯಿ ತುರಿ ಹಾಕೋಣ. ಇನ್ನು ಮಾವಿನಕಾಯಿ ಸೀಸನ್ ಮುಗೀತು. ಇದು ನಮ್ಮೂರಲ್ಲಿ ಊರಲ್ಲಿತ್ತು. ಸೊ ನಮ್ಮ ಸೈಡ್ ಇಲ್ಲಿ ನಮ್ಮೂರಲ್ಲಿ ನನ್ನ ಗಂಡನ ಮನೆಯಲ್ಲೆಲ್ಲ ತವ್ರ ಮನೆಗೆ ಹೋಗಿದ್ನಲ್ಲ, ಅಮ್ಮನ ಮನೆಗೆ. ಸೊ ಅಲ್ಲಿತ್ತು. ಅದು ಜೀರಿಗೆ ಮಾವಿ ಅಂತಲೂ ಅಲ್ಲ, ಮಲ್ಲಿಗೆ ಮಾವು ಅಂತಾರಲ್ಲ ಅದು ಸ್ವಲ್ಪ ಲೇಟಾಗಿ ಹಣ್ಣಾಗೋದಲ್ಲ, ಹಂಗಾಗಿ ನೆಸಿಗೆ ಕೊತ್ತಂಬರಿ ಎಲ್ಲ ಹಾಕಾಯ್ತು. ಈಗ ಜೀರಿಗೆ ಪೌಡ್ರನ್ನ ಬಿಡ್ತಾಯಿದ್ದೀನಿ. ಇಷ್ಟೂ ಹಾಕ್ತೀನಿ. ಜೀರಿಗೆ ಪೌಡ್ರು ತುಂಬಾ ಇದಕ್ಕೆ ಟೇಸ್ಟ್ ಕೊಡುತ್ತೆ. ಹಾಗೆ ಕಾಳು ಮೆಣಸು ಪೌಡ್ರು ಇಷ್ಟು ನೋಡಿ, ಇಷ್ಟೇ ಸಾಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು
ಸಾಲ್ಟು ಎಷ್ಟು ಬೇಕಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಬಟ್ ಆವಾಗಲೇ ಮಾಡ್ಕೊಂಡು ತಿನ್ನಬೇಕು. ಈ ಹುಳಿನ ಇಡ್ತೀವಿ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಆವಾಗಲೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ. ಈಗ ಅವನಿಗೂ ಲಂಚ್ ಪ್ಯಾಕ್ ಆಯಿತು. ನಾನು ಹುಳಿನ ಎಷ್ಟು ಬೇಕಷ್ಟು ಹಾಕ್ಕೊಂಡು ಇನ್ನು ನಾವು ಟಿಫನ್ ಮಾಡ್ಬೇಕಾದ್ರೆ ಕಲಿಸ್ಕೊಳಕ್ಕೆ ಸರಿ ಆಗುತ್ತೆ ಅಂತ ಎತ್ತಿಟ್ಕೊಂಡಿರ್ತೀನಿ. ಈಗ ಅವನಿಗೆ ಮಾತ್ರ ಮುಗಿಸ್ಕೊಂಡಿದ್ದೀನಿ. ಅವನಿಗೆ ಇಲ್ಲಿ ತಿನ್ನಿಸಿ ಮತ್ತು ಅಲ್ಲಿಗೆ ಪ್ಯಾಕ್ ಮಾಡೋಕ್ಕೆ ಮಾತ್ರ ನಾನು ಮಿಕ್ಸ್ ಮಾಡಿದ್ದೀನಿ. ಈಗ ರೈಸು ಕೂಡ ಹಂಗೆ ಇದೆ. ನಾವು ಟಿಫನ್ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಅಂತ. ಫ್ರೆಂಡ್ಸ್, ಇವಾಗ ಹಾಲಿಟ್ಟಿದ್ದೀನಿ ಋತುಂಗೆ. ಈ ಕಡೆ ತಿಂಡಿ ಕೂಡ ರೆಡಿಯಾಗಿದೆ. ಅವನು ಹಾಲು ಮತ್ತು ಟಿಫನ್ನು ಅಂದರೆ ಯಾವ್ದು ತಿಂದರೂ ಸ್ವಲ್ಪನೇ ತಿನ್ನೋದು. ಬೇಗ ಬರುತ್ತಲ್ಲ ವ್ಯಾನು, ಬೇಗ ತಿನ್ನೋಕ್ಕಾಗಲ್ಲ. ಹಂಗಾಗಿ ಹಾಲು ಅವನಿಗೆ ಇರಲಿ. ಪ್ರತಿನಿತ್ಯ ನಾನು ಹಾಲು ಕೊಡ್ತೀನಿ ಅವನಿಗೆ. ಆ್ಯಕ್ಚುಲಿ ಮಕ್ಕಳಿಗೆ ಹಾಲು ಕೊಡಬೇಕು. ಮೂಳೆಗೆ ಒಳ್ಳೆ ಸ್ಟ್ರೆಂತು ಹಾಲು. ಸೊ ಹಾರ್ಲಿಕ್ಸು ಈ ಬೂಸ್ಟು ಎಲ್ಲ ಕೊಡೋದಕ್ಕಿಂತ ನಿಜವಾಗ್ಲೂ ಪ್ಲೇನ್ ಹಾಲು ಕೊಡಿ. ಬೆಲ್ಲ ಅಥವಾ ಬೆಲ್ಲ ಒಂದು ಸ್ವಲ್ಪ ಏಲಕ್ಕಿ, ಬೆಲ್ಲ ಮತ್ತು ಏಲಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಹಾಗೆ ಕಫ ಕೂಡ ಕಟ್ಟಲ್ಲ ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೆ. ಬೆಲ್ಲ ಹಾಕಿದ್ರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಬೂಸ್ಟು ಹಾರ್ಲಿಕ್ಸ್ ಕುಡಿದಷ್ಟೇ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಹಾಲು ಕೊಡಿ ಮಕ್ಕಳಿಗೆ. ಮೂಳೆಗೆ ಒಳ್ಳೆ ಸ್ಟ್ರೆಂತು ಹಾಲು. ನಾವೇನು ಇವಾಗ ಮಕ್ಕಳನ್ನ ಸ್ಟ್ರೆಂತ್ ಮಾಡ್ತೀವಿ, ಮುಂದಕ್ಕೂ ಅವ್ರು ಅಷ್ಟೇ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ನಾನು ಹಾಲು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಅವನು ಬೂಸ್ಟು ಕೇಳ್ತಾನೆ, ಹಾರ್ಲಿಕ್ಸು ಕೇಳ್ತಾನೆ, ಒಂದು ದಿವಸ ಕಾಫಿನೂ ಕೇಳ್ತಾನೆ. ಸೊ ನಾನು ಜಾಸ್ತಿ ಅದನ್ನೆಲ್ಲ ಕೊಡಲ್ಲ. ಯಾವಾಗಲಾದ್ರೂ ಅವನು ತುಂಬ ಹಠ ಮಾಡಿದಾಗಷ್ಟೇ ಒಂದೊಂದು ಲೋಟ ಸ್ವಲ್ಪ. ಬಟ್ ಇನ್ನು ಬಾಕಿ ಟೈಮಲ್ಲೆಲ್ಲ ಹಾಲೇ ಕೊಡೋದು ನಾನು. ಚೆನ್ನಾಗಿ ನಾನು ನೀರು ಹಾಕಿ ಚೆನ್ನಾಗಿ ಒಂದು 5 ಮಿನಿಟ್ಸು ಚೆನ್ನಾಗಿ ಕುದಿಸ್ತೀನಿ. ಹಾಲು ಎಷ್ಟು ಸಿಹಿತ್ತೆ ಅಷ್ಟು ಸ್ವಲ್ಪ ಫ್ಯಾಟ್ ಅಂದರೆ ಬೇಡದಿರೋದೆಲ್ಲ ಕೊಲೆಸ್ಟ್ರಾಲ್ ಇದಾಗುತ್ತೆ. ಹಾಲು ಚೆನ್ನಾಗಿ ಸಿದಷ್ಟು ರುಚಿ ಬರುತ್ತೆ ಅಂತ ಅಷ್ಟೇ. ಫ್ರೆಂಡ್ಸ್, ಟಿಫನ್ ಎಲ್ಲ ಆಯಿತು. ಈಗ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಅವನು ಹೊರಡೋದು, ಮುಕ್ಕೋರ್ಕೊಂಡು ಹೊರಡ್ತಾನೆ, ಡ್ರೆಸ್ ಹಾಕೊಳ್ಳೋದು. ಅಂದರೆ ಇಲ್ಲಿ ಬೇಗ ಬೇರೆ ವ್ಯಾನ್ ಬರುತ್ತಲ್ಲ ಗೈಸ್, ಹಂಗಾಗಿ ಹಿಂಸೆ ಮಕ್ಕಳಿಗೆ. ಕನಿಷ್ಠ ಅಂದರೆ 7:30 ತನಕಲಾದರೂ ಮಲ್ಗಕ್ಕೆ ಬಿಡಬೇಕು ಮಕ್ಕಳನ್ನ. ನಾವು ಬಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಿಂಸೆ ಕೊಟ್ಟು ಎಬ್ಬರಿಸ್ತೀವಿ. ಆ್ಯಕ್ಚುಲಿ ಇವತ್ತೇ ಲೇಟಾಗಿ ಎದ್ದಿರೋದು. 6:30ಗೆಲ್ಲ ಎಬ್ಬರಿಸ್ಬಿಡ್ತೀನಿ. ಹಾಗಾಗಿ ಅವನು ಸ್ವಲ್ಪ ನಿದ್ದೆಲೇ ಇರ್ತಾನೆ. ಹಾಗಾಗಿ ಅವನ ಕೈಲಿ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ತಿಂಡಿ ತಿಂದಲೇ ಹಂಗೆ ಹೋಗ್ತಾನಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನಿಸಿ ಹಾಲೆಲ್ಲ ಕುಡಿಸಿ ಕಳಿಸ್ತೀನಿ. ಯಾಕಂದರೆ ಮಧ್ಯಾಹ್ನ ಹಾಕ್ಕೊಟ್ಟು ಕಳಿಸಿದ್ದು ಎಷ್ಟೋ ದಿವಸ ಹಂಗೆ ವಾಪಸ್ ತಗೊಬಂದಿರ್ತಾನೆ. ಬಿಸಿದು ಸ್ವಲ್ಪ ಹಾಕಿರ್ತೀವಲ್ಲ, ಸ್ವಲ್ಪ ಅದು ಬೆವ್ತಂಗಾಗಿರುತ್ತೆ, ಚೆನ್ನಾಗೂ ಇರೋಲ್ಲ ತಿನ್ನೋದಕ್ಕೆ ಅಂತ. ಹಾಗೆ ಸಂಜೆ ಬರೋಷ್ಟರೊಳಗಡೆ ಮಾಡಿಟ್ಟಿರ್ತೀನಿ. ಏನಾದರೂ ಒಂದು ಮಾಡಿಟ್ಟಿರ್ತೀನಿ, ಬಂದು ತಿಂತಾನೆ. ಆದರೂ ಫುಲ್ ಡೇ ಹಂಗೆ ಇರ್ತಾವಲ್ಲ, ಆಟ ಆಡ್ಕೊಂಡು ತಿನ್ನೋ ವಯಸ್ಸು ಮಕ್ಕಳದು. ಸೊ ಹಾಗಾಗಿ ಅವನು ಯೂನಿಫಾರ್ಮ್ ಹಾಕ್ಕೊಳ್ತಿರ್ತಾನೆ. ನಾನೇ ತಿಂಡಿ ತಿನ್ನಿಸಿ ಎಲ್ಲ ರೆಡಿ ಮಾಡಿ ಕಳಿಸ್ತೀನಿ ಗೈಸ್. ತಿಂಡಿ ತಿನ್ನಿಸ್ಬಿಟ್ನಲ್ಲ, ಹೊಟ್ಟೆ ಒಳಗಡೆ ಹೆಂಗೋ ಆಡಿಸ್ತೈತೆ ಅವನಿಗೆ. ಸೊ ನಾನು ಕ್ಯಾಮ್ರಾ ಇಟ್ಟಿದ್ರೆ ಕ್ಯಾಮ್ರಾ ಮುಂದೆ ಮೊಬೈಲ್ ಇಟ್ಟಿರ್ತೀನಲ್ಲ ರೆಕಾರ್ಡಿಂಗ್ಗೆ, ಸೊ ವಿಡಿಯೋಗೆ. ಹಂಗಾಗಿ ಬಂದದ್ರ ಮುಂದೆ ನಾನು ಆಟ ಆಡ್ತಾನೆ. ತಿಂಡಿ ತಿನ್ನು ಅಂತ ಅವನ್ನೇ ಬಿಟ್ಟಾಗ ಆ ತಟ್ಟೆ ಮುಂದೆ ಕೂತ್ಕೊಂಡು ಜಪ ಮಾಡ್ತಿರ್ತಾನೆ. ಈಗ ತಿಂಡಿ ಎಲ್ಲ ತಿನ್ನಿಸಿದಾಯಿತು. ಅವನಿಗೆ ಹಾಲು ಕೂಡ ಕೊಡ್ತಾಯಿದ್ದೀನಿ. ಸೊ ನನಗೆ ಏನಂತಂದರೆ, ಅವ್ನು ಟಿಫನ್ ಮಾಡೋದ್ರೆ ಅವತ್ತು ದಿವಸ ಸಮಾಧಾನ ಇರುತ್ತೆ. ಅವ್ನು ಟಿಫನ್ ಮಾಡ್ದಲ್ಲೇ ಹೋದರೆ ನನಗೆ ಅದೇ ಇರುತ್ತೆ. ಇಲ್ಲಿ ಅವ್ನ ಎದುರುಗಡೆ ಕೂಗಾಡ್ತಿರ್ತೀನಿ, ಇದಳೆಲ್ಲ ಬೇಗ ಟಿಫನ್ ಮಾಡಲ್ಲ ಅಂತ. ಬಟ್ ಅವ್ನು ತಿಂಡಿ ತಿನ್ನಲಿಲ್ಲ ಅಂದರೆ ನನಗೆ ಇಡೀ ಫುಲ್ ಡೇ ಅದೇ ಬೇಜಾರಾಗಿರುತ್ತೆ. ಇವತ್ತು ತಿಂಡಿ ತಿಂದು ಹೋಗಿಲ್ಲ ಅಂತ ಅದೇ ಇದರಲ್ಲಿರ್ತೀನಿ. ಅವನು ಈಗ ಹಾಲು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಈಗ ಕುಡಿತಾನೆ. ಹಾಲು ಮಾತ್ರ ಕುಡಿತಾನೆ ಚೆನ್ನಾಗಿ. ಅವನಿಗೆ ಹಾಲು ತುಂಬ ಇಷ್ಟ, ಕುಡಿತಾನೆ. ಸೊ ಈಗ ಹಾಲು ಕೊಟ್ಟು ಅವನು ಪ್ರಿಪೇರ್ ಮಾಡಿ ಈಗ ರೆಡಿ ಮಾಡಿ ಬಿಡಬೇಕು. ಆಮೇಲೆ ನನ್ನ ಕೆಲಸ, ಮಿಕ್ಕಿದ ಕೆಲಸ ತುಂಬಾ ಕೆಲಸ ಐತೆ ಇವತ್ತು. ಕೌದಿಗಳು ಎಲ್ಲ ವಾಶ್ ಮಾಡಬೇಕು. ಬೆಡ್ ಮೇಲೆ ನಾವು ಸಾಮಾನ್ಯವಾಗಿ ಕೌದಿಗಳನ್ನ ಜಾಸ್ತಿ ಹಾಸ್ಕೊಳೋದು ಬೆಡ್ ಮೇಲೆ, ಅವೆಲ್ಲ ವಾಶ್ ಮಾಡಬೇಕು ಗೈಸ್. ಇವತ್ತು ತುಂಬ ಕೆಲಸ ಐತೆ ಗೈಸ್. ಅವನಿಗೆ ಲಂಚ್ ಪ್ಯಾಕ್ ಆಗಿದೆ. ಹಾಗೆ ಇವತ್ತು ಫ್ರೂಟ್ಸು, ಬನಾನ. ನಾನು ಡೈಲಿ ಒಂದೊಂದು ಥರದ್ದು ಫ್ರೂಟ್ಸ್ ಇಡೋದು. ಸೊ ಮೊನ್ನೆ ಎಲ್ಲ ಇದಿಟ್ಟಿದ್ದೆ ಅಂತ, ಆ್ಯಪಲ್ಲು ಆ ಥರದ್ದೆಲ್ಲ ಇಟ್ಟಿದ್ದೆ. ಸೊ ಇವತ್ತು ಬನಾನ ಮನೇಲಿ ಇದ್ದಿದ್ದರಿಂದ ಬನಾನ ಇಟ್ಟಿದ್ದೀನಿ. ನೆಕ್ಸ್ಟ್ ಬೇಕು ಏನಾದರೂ ಸ್ನ್ಯಾಕ್ಸು, ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ಇಡ್ತೀನಿ. ಸೊ ಒಂದೊಂದು ವೀಕ್ ಒಂದೊಂದು ಥರ ಮಾಡೋಣ ಅಂತ. ಸೊ ಡೈಲಿ ಹಣ್ಣಿಟ್ರೆ ಅವರು ತಿನ್ಕೊಂಬರಲ್ಲ, ಹಂಗೆ ತೊಗೊಂಬಂದಿರ್ತಾರೆ. ಸೊ ಹಾಗಾಗಿ ಡಿಫ್ರೆಂಟಾಗಿರಲಿ ಅಂತ ಚೇಂಜ್ ಮಾಡ್ತಾ ಇರ್ತೀನಿ.
ಸೊ ಒಂದು ಲಂಚ್ ಪ್ಯಾಕ್ ಆಯಿತು. ಮಕ್ಕಳಿಗೆ ಸ್ನ್ಯಾಕ್ಸು ಕೆಲವೊಂದು ಅನ್ಹೆಲ್ತಿ ಫುಡ್ಡು, ಬಟ್ ಆದರೆ ಏನೂ ಮಾಡೋಂಗಿಲ್ಲ, ಅವರು ತಿನ್ಕೊಂಬರಲ್ಲಲ್ವ. ಸೊ ಹಾಗಾಗಿ ನಾವು ಅನ್ಹೆಲ್ತಿ ಅಂತ ಗೊತ್ತಿದ್ರೂ ಇಡಲೇಬೇಕಾಗುತ್ತೆ. ಏನಾದರೂ ಟಿಫನ್ನೇ ಮಾಡ್ಕೊಂಬಂದಿರಲ್ಲ, ಹಂಗೆ ತೊಗೊಂಬಂದಿರ್ತಾರೆ. ನಾನು ಕೆಲವೊಂದು ದಿವಸ ಆಲೂಗೆಡ್ಡೆ ಚಿಪ್ಸು ಈ ಥರದ್ದೆಲ್ಲ ಇಟ್ಕೊಟ್ಟು ಕಳಿಸಿರ್ತೀನಿ. ಅಂದರೆ ಚೆನ್ನಾಗಿರೋ ಕಡೆ ತರ್ತೀವಿ, ಸೊ ಹಾಗಾಗಿ ನಾವು ಇಟ್ಕೊಟ್ಟು ಕಳಿಸಿರ್ತೀನಿ. ಇನ್ನು ಜಾಸ್ತಿ ಯೂಶ್ವಲಿ ನಾನು ಫ್ರೂಟ್ಸೇ ಇಡೋದು, ಸೌತೆಕಾಯಿ ಈ ಥರದ್ದೆಲ್ಲ ಜಾಸ್ತಿ ಇಡ್ತೀನಿ. ಕ್ಯಾರೆಟು, ಆಮೇಲೆ ಆ್ಯಪಲ್ಲು, ಬನಾನಾ ಜಾಸ್ತಿ ಇಡ್ತೀನಿ. ಯಾವಾಗಲೂ ಬಾಳೆಹಣ್ಣು ಜಾಸ್ತಿ ಇಡ್ತೀನಿ ನಾನು. ಸೊ ಈಗ ಒಂದು ಪ್ಯಾಕ್ ಆಯಿತು. ಹಾಗೆ ಬಾಳೆಹಣ್ಣು ತುಂಬ ಇತ್ತು ಮನೇಲಿ, ಇನ್ನು ಆಗಿ ಹಾಳಾಗೋಗ್ಬಿಡುತ್ತೆ ಅಂತ ಇವಾಗ ಎಲ್ಲ ನೀಟಾಗಿ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ತುಪ್ಪ ಮತ್ತು ಸಕ್ಕರೆ ಹಾಕಿದ್ದೀನಿ. ಈಗ ಆ ಥರ ಮಾಡಿಟ್ಟಿದ್ರೆ ಅವ್ನು ಬಂದು ತಿನ್ಕೊಂಡಿರುತ್ತು, ಕ್ಲಾಸಿಂದ ಬಂದರೆ ತಿನ್ಕೊತಾನೆ. ಆ ಥರ ಮಾಡಿಟ್ರೆ ಇಷ್ಟಪಟ್ಟು ತಿಂತಾನೆ. ಫ್ರೆಂಡ್ಸ್, ಇವತ್ತು ಬೆಡ್ಶೀಟ್ ಎಲ್ಲ ತೊಳೆಯೋಣ ಅಂತ ಅಲ್ಲೇ ಬೆಡ್ಶೀಟ್ ಎಲ್ಲ ತೊಳೆದು ಒಂದು ವಾರದ ಮೇಲೆ ಆಗೋಯ್ತು. ಕೌದಿ ಎಲ್ಲನೂ ತೊಳೆಯೋಣ ಅಂದ್ಕೊಂಡಿದ್ದೀನಿ. ನಾವು ಯೂಸ್ ಮಾಡೋ ಅಂಥದ್ದು ನಾನು ವಾರಕ್ಕೆ ಒಂದು ದಿವಸ ತೊಳೆದಾಕ್ಬಿಡ್ತೀನಿ, ಯಾಕಂದರೆ ಒಂದು ವಾರ ಪೂರ್ತಿ ಯೂಸ್ ಮಾಡಿರ್ತೀವಲ್ಲ. ಸೊ ಹಾಗಾಗಿ ಒಂದು ವಾರ ಆದಮೇಲೆ ಮತ್ತೆ ಚೇಂಜ್ ಮಾಡ್ತೀನಿ. 2 ಸೆಟ್ ಮಾಡ್ಕೊಂಡಿರ್ತೀನಿ. ನಾನು ಜಾಸ್ತಿ ನಮ್ಮ ಮನೆಯಲ್ಲಿ ನಮ್ಮ ಹಳ್ಳಿ ಸೈಡು ಕೌದಿ ಯೂಸ್ ಮಾಡ್ತೀವಿ. ನೋಡಿದ್ರಲ್ಲ, ಈ ಥರ ಇರುತ್ತೆ ಕೌದಿ. ಸೀರೆಗಳು ಬರುತ್ತಲ್ಲ, ಹಳೆ ಸೀರೆಗಳನ್ನ ಹಾಕಿ ಹೊಲಿಸಿರ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಿಮ್ಮದೇ ನಿದ್ದೆ ಬರುತ್ತೆ, ತಣ್ಣಗಾಗುತ್ತೆ. ಸೊ ಜಾಸ್ತಿ ಯೂಸ್ ಆಗೋದು ಬೇಸಿಗೆ ಟೈಮಲ್ಲಿ ಒಂದು ಕೌದಿ ಹಾಕ್ಕೊಂಡು ಮಲಗ್ಬಿಟ್ಟ ಅಂದರೆ ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ ಗೈಸ್, ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಕೌದಿಲಿ. ಸೊ ಇವತ್ತು ಒಂದು ವಾರ ಆಗಿತ್ತು ನಾನು ಬೆಡ್ಶೀಟ್ ಎಲ್ಲ ತೊಳೆದು, ಹಾಗಾಗಿ ನೆನ್ನೆ ಒಂದು ಸೆಟ್ಟು ತೊಳೆದಿಟ್ಟಿದ್ದೀನಿ. ತೊಳೆದು ಈಗ ಇಲ್ಲಿಟ್ಟಿದ್ದೀನಿ. ಇದನ್ನು ಮತ್ತೆ ಈಗ ಯೂಸ್ ಮಾಡ್ತೀನಿ. ಅದನ್ನು ತೊಳೆಯೋಕೆ ಹಾಕ್ತೀನಿ, ಇದನ್ನೇ ಯೂಸ್ ಮಾಡ್ತೀನಿ. 2 ಸೆಟ್ ಮಾಡ್ಕೊಂಡಿರ್ತೀನಿ. ಒಂದು ಸೆಟ್ ತೆಗೆದ್ಮೇಲೆ ಇನ್ನೊಂದು ಸೆಟ್ ಹಾಕೋ ಥರ. ಇವಾಗ ನೆನ್ನೆ ಎಲ್ಲ ತೊಳೆದು ಒಣಗಿಸಿಟ್ಟಿದ್ದೀನಿ. ಈಗ 2 ರೂಮಿಗೂ ಇವನ್ನ ಹಾಕ್ಬಿಡ್ತೀನಿ. ಸಿಲ್ಲು ಎಲ್ಲ ತೆಗೆದಿದ್ದೀನಿ. ಇವಾಗ ಜಸ್ಟು ಹಾಸಿಗೆ ಮಾತ್ರ ಇರೋದಿಲ್ವ, ಈಗ ಅಲ್ಲೂ ಹಾಕಬೇಕು, ಇಲ್ಲೂ ಹಾಕಬೇಕು, 2 ಕಡೆನೂ. ಈಗ ಋತು ರೆಡಿಯಾಗಿ ಹೊರಟಿದೆ. ನಾನು ಇನ್ನೂ ಸ್ಕೂಲ್ ಬಸ್ ಬಂದಿಲ್ಲ. ಸೊ ಲಂಚ್ ಬ್ಯಾಗು ಎಲ್ಲ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಸೊ ನಾನು ನನ್ನ ಕೆಲಸ ಶುರು ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಒಂದು ಅರ್ಧ ಗಂಟೆ ಸರ್ಪಲ್ಲಿ ನೆನೆಸ್ಬಿಟ್ಟು ಆಮೇಲೆ ನೀರು ಹಾಕಿ ಹಾಕ್ಬಿಡ್ತೀನಿ. 5 ರೂಪಾಯಿ ಇಟ್ಕೋಬೇಕು, ಆಮೇಲೆ ತಿನ್ನುವಂತೆ. ಇಲ್ಲಮ್ಮ, ಅಲ್ಲಿ ಇದರಿಂದ ಬಂದಾಗ ಇಟ್ಕೊತಿನ್ವಂತೆ. ಬಂತು ಬನ್ನಿ, ತಗೋ ಬ್ಯಾಗ್ ತಗೋ. ನಿಧಾನ. ಹುಷಾರು, ಬ್ಯಾಗ್ ಇಟ್ಕೊಳ್ಳವ ಹಂಗೆ. ಕೂರಿಲ್ಲೇ, ಹಿಂದಕ್ಕೆ ಹೋಗ್ಬೇಡ. ಫ್ರೆಂಡ್ಸ್, ಅವನು ಹೋದ. ಈಗ ಶುರು ಕೆಲಸ. ಕಿಚನ್ ಕ್ಲೀನ್ ಮಾಡೋದು ಎಲ್ಲ ಹರ್ಕೊಂಡಿರ್ತೀನಿ. ಅವನು ಓದಿಂತೇನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕೌದಿ ಎಲ್ಲ ತೊಳೆದಾಯ್ತು. ಇನ್ನು ಬಟ್ಟೆ ವಾಷಿಂಗ್ ಹೋಗಬೇಕು. ಬಟ್ಟೆ ವಾಷಿಂಗು ಅಂದರೆ ಇವತ್ತು ನಮ್ಮ ಮನೆಯವರು ಮಾತ್ರ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯವರು ಮಿಷಿನಿಗೆ ಹಾಕಿದ್ರೆ ಸೊ ಕಲೆಯೆಲ್ಲ ಹೋಗಲ್ಲ ಅಂತ ಬೈತಾರೆ. ಅಂದರೆ ನೀಟಾಗಿ ವೈಟ್ ಶರ್ಟಲ್ಲೆಲ್ಲ ಸಾಮಾನ್ಯ ಹೋಗಿರಲ್ಲ. ಸೊ ಹಾಗಾಗಿ ಕೈಲೇ ವಾಶ್ ಮಾಡೋಣ ಅಂತ ನೆನೆಸಿಟ್ಕೊಂಡಿದ್ದೀನಿ. ಸಂಪು ತುಂಬ ಐತೆ. ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಗೈಸ್. ಈಗ ಇನ್ನು ತಿಂಡಿ ಆಗಿಲ್ಲ. ಸೊ ತಿಂಡಿ ಮಾಡಬೇಕು. ಈಗ ಬಟ್ಟೆ ವಾಶ್ ಮಾಡಿ ಮೋಡ ಇದೆಯಲ್ಲ, ಸೊ ಹಾಗಾಗಿ ಬೇಗ ಒಗ್ದಾಕೋಣ ಅಂತ ಒಗ್ದಾಕ್ತಾಯಿದ್ದೀನಿ. ಸೊ ಬಟ್ಟೆ ಹಾಕಿದ ಮೇಲೆ ಬೇರೆ ಕೆಲಸ. ಸೊ ಟೈಮು 10 ಗಂಟೆ ಆಗೋಗಿದೆ. ಹೊಟ್ಟೆನೂ ಹಸುವಾಗಿದೆ. ನೋಡೋಣ ಏನು ಮಾಡೋದು ಅಂತ. ತಿಂಡಿ ತಿಂದರೆ ಬಟ್ಟೆ ಒಗ್ಯೋಕ್ಕಾಗಲ್ಲ ಗೈಸ್, ಅದೊಂಥರ ಸೋಂಬೇರಿತನ ಬಿದ್ದೋಗ್ಬಿಡುತ್ತೆ. ಇನ್ನು ಯಾವಾದರೂ ಶರ್ಟ್ಸ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ತೊಳೆಯೋದು
ನಮ್ಮ ಮನೆಯವ್ರದ್ದು ಪೂರ್ತಿ ಯಾವಾಗಲೂ ವೈಟ್ ಶರ್ಟು. ಸೊ ಎಲ್ಲಾದರೂ ಒಂದು ಕಲೆ ಇದ್ದಿರುತ್ತೆ. ಆ ಕಲೆ ನೋಡಿದ್ರೆ ಬಟ್ಟೆ ನೀಟಾಗಿ ವಾಶ್ ಮಾಡಿಲ್ಲ ಅಂತ ಬರ್ತಿರ್ತಾರೆ. ಸೊ ಆದಷ್ಟು ನಾನು ಬ್ರಷ್ ಹಾಕಿ ಉಜ್ಜಿ ವಾಶ್ ಮಾಡಿರ್ತೀನಿ. ಆದರೂ ಎಲ್ಲರೂ ಒಂದು ಸೈಡ್ ಕಲೆ ಉಳ್ದೇ ಹೋಗಿರುತ್ತದು. ಈಗ ಬಟ್ಟೆ ತೊಳೆದೆ ಟಿಫನ್ ಮಾಡಿಬಿಡ್ತೀನಿ. ನನಗೆ ಟಿಫನ್ ಮಾಡಿದ್ರೆ ಮತ್ತೇನೋ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಸೊ ಮತ್ತು ಹಂಗೆ ಉಳ್ಕೊಂಬಿಡುತ್ತೆ. ಫ್ರೆಂಡ್ಸ್, 11 ಗಂಟೆ ಆಗೋಯ್ತು. ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿ ಬರೋಷ್ಟೊಳಗಡೆ. ಸೊ ಇವಾಗ ಮುಖ ತೊಳ್ಕೊಂಡು ಟಿಫನ್ ಮಾಡಬೇಕೀಗ. ಆರೋಗುತ್ತೆ, ಏನೂ ಮಾಡೋಂಗಿಲ್ಲ. ಟಿಫನ್ ಇವಾಗ ಮಾಡಬೇಕು. ಬನ್ನಿ ಟಿಫನ್ ಮಾಡೋಣ. 11 ಗಂಟೆ ಆಗೈತೆ. ಮಾಡಿರೋ ತಿಂಡಿ ಎಲ್ಲ ಆರೋಗೈತೆ. ಚಿತ್ರಾನ್ನ ನನಗೆ ಚಿತ್ರಾನ್ನ ಉಪ್ಪಿನಕಾಯಿ ಹಾಕ್ಕೊಂಡು ಸ್ವಲ್ಪ ನೋಡ್ತೀನಿ, ಏನೂ ಮಾಡೋಂಗಿಲ್ಲ. ಫ್ರೆಂಡ್ಸ್, ಇವತ್ತು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಡ್ಯಾಂಡ್ರಫ್ ಆಗಿತ್ತು. ಸೊ ಹಾಗಾಗಿ ಮನೆ ಹತ್ರನೇ ಅಲೋವೆರಾ ಇತ್ತಲ್ಲ, ಹಾಗಾಗಿ ಅದನ್ನು ಕಿತ್ಕೊತಾ ಇದ್ದೀನಿ. ನಾನು ಡ್ಯಾಂಡ್ರಫ್ ಸ್ವಲ್ಪ ಜಾಸ್ತಿ ಆದರೆ ನನಗೆ ಹೋಮ್ ರೆಮಿಡಿ ಅಂದರೆ ಅದೇ ಬೆಸ್ಟ್ ಅನಿಸಿದ್ದು. ಸೊ ಹಾಗಾಗಿ ಇದರ ಅಲೋವೆರಾನ ಕಿತ್ಕೊಂಡು ಅದರಲ್ಲಿರೋ ಜೆಲ್ಲನ್ನು ಅಪ್ಲೈ ಮಾಡೋದು ತೋರಿಸ್ತೀನಿ, ಯಾವ ಥರ ಮಾಡ್ತೀನಿ ಅಂತ. ಸೊ ತುಂಬ ಸಿಲ್ಕಿ ಆಗುತ್ತೆ ಹೇರು. ನಿಮ್ಮ ಹತ್ರ ಏನಾದರೂ ಈ ಥರ ಅಲೋವೆರಾ ಜೆಲ್ ಇದ್ದರೆ ವೀಕ್ಲಿ 2 or 3 ಟೈಮ್ಸ್ ಮಾಡಿ. ಎಷ್ಟು ಸಖತ್ತಾಗುತ್ತೆ ಅಂದರೆ ಒಂದು ಸಲ ಬೇಕಾದ್ರೆ ನೀವೇ ಪ್ರಾಕ್ಟಿಕಲಾಗಿ ಮಾಡಿ ನೋಡಿ, ಗೊತ್ತಾಗುತ್ತೆ. ತೊಳೆದಾಯಿತು. ತೊಳೆದು ಈ ಥರ ನೀಟಾಗಿ ಸೈಡಲ್ಲಿರುತ್ತಲ್ಲ ಸ್ವಲ್ಪ ಮುಳ್ಳು ಟೈಪು, ಅದನ್ನೆಲ್ಲ ತೆಗೆದು ಥರ ಇಟ್ಕೊಂಡಿದ್ದೀನಿ. ಈಗ ತಲೆ ಕೂದಲಿಗೆ ಪೂರ್ತಿ ಮಸಾಜ್ ಮಾಡ್ತೀನಿ. ನೀಟಾಗಿ ತಲೆ ಕೂದಲೆಲ್ಲ ಬಿಡಿಸ್ಕೊಂಡು ನೀಟಾಗಿ ಬಾಚಣಿಗೆಯಲ್ಲಿ ನೀಟಾಗಿ ಬಾಚ್ಕೊಳ್ಳಿ. ನಾನು ತುಂಬಾ ಚಿಕ್ಕದು ಹೇರು, ಹಾಗೆ ಕರ್ಲಿ ಹೇರ್ ಆಗಿರೋದ್ರಿಂದ ಹರಡ್ಕೊಂಡ್ಬಿಡುತ್ತೆ ಏನಾದರೂ ಬಿಚ್ಚಿ ಜಾಸ್ತಿ ಇದು ಮಾಡಿಬಿಟ್ರೆ. ಸೊ ಹಾಗಾಗಿ ಈಗ ನೀಟಾಗಿ ತಲೆ ಕೂದಲೆಲ್ಲ ಬಿಚ್ಕೊಂಡು ಫಸ್ಟು ತಲೆ ಬಾಚಣಿಗೆಯಲ್ಲಿ ಈ ಥರ ಎಲ್ಲ ಬಿಡಿಸ್ಕೊಳ್ಳಿ. ಆಗ ಬಗೆ ಮಾಡಿ ಅದನ್ನು ಅಪ್ಲೈ ಮಾಡೋಕ್ಕೆ ಸರಿಯಾಗುತ್ತೆ. ಈ ಥರ ಇದು ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ, ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿಕೊಂಡು ಇದಿದೆಯಲ್ಲ ಇದನ್ನು ನಾವು ತೋರಿಸ್ತೀನಿ. ಈ ಥರ ತಿರಳು ಕಾಣೋ ಥರ ಮಾಡಿಕೊಂಡು ನಾವು ಎಲ್ಲಿ ಈ ಥರ ಇದಾಗಿರುತ್ತೆ ಇಲ್ಲಿ ನೀಟಾಗಿ ಈ ಥರ ಒಂದು ಕಡೆಯಿಂದ ನಾವು ಕೈಲೇ ಈ ಥರ ಬಗೆ ಮಾಡ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು ಬರಬೇಕು ಇಡೀ ಪೂರ್ತಿ ಹೆಡ್. ತುಂಬ ತಂಪು ಅನಿಸುತ್ತೆ. ಸಾಧ್ಯವಾದರೆ ಯಾರಾದರೂ ಎಲ್ಪ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ನಾವೇ ಓನಾಗಿ ಮಾಡ್ಕೊಳಕ್ಕಿಂತ ಇನ್ನೊಬ್ರು ಎಲ್ಪ್ ತಗೊಂಡು ನೀಟಾಗೆಲ್ಲ ಓಪನ್ ಪೋರ್ಸ್ ಮಾಡಿಕೊಂಡು ನೀಟಾಗಿ ಆ ಥರ ಮಸಾಜ್ ಮಾಡ್ತಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಕೂಲ್ ಅನಿಸುತ್ತೆ. ನಾನು ಈ ಥರ ಬಾಚಣಿಗೆಯಲ್ಲಿ ಈ ಥರ ತೆಕ್ಕೊಂಡು ಮಾಡ್ಕೊತೀನಿ. ನನಗೆ ಡ್ಯಾಂಡ್ರಫ್ ಜಾಸ್ತಿ ಆದರೆ ಈ ಥರ ಹೆಡ್ ಮೇಲೆಲ್ಲ ಚಿಕ್ಕದು ಪಿಂಪಲ್ಸ್ ಬರುತ್ತೆ. ಸೊ ನಂಗೆ ಅವಾಗ ಗೊತ್ತಾಗುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗಿದೆ ಅಂತ. ಸೊ ಇವಾಗ ಈ ಥರ ಎಲ್ಲ ಇದು ಮಾಡಿದ್ರೆ ಡ್ಯಾಂಡ್ರಫ್ ಉದುರುತ್ತೆ ನನಗೆ. ಸೊ ಹಾಗಾಗಿ ಈ ಥರ ಅವಾಗವಾಗ ನಾನು ಮಾಡ್ತಾಯಿರ್ತೀನಿ. ಡ್ಯಾಂಡ್ರಫ್ ಜಾಸ್ತಿ ಆಯಿತು ಅಂದ ತಕ್ಷಣ ಈ ಥರ ಮಾಡ್ತಾಯಿರ್ತೀನಿ. ಪೂರ್ತಿ ಬಗೆ ಮಾಡ್ಕೊಂಡ್ಬಿಟ್ಟು ಚಾಕಲ್ಲೆಲ್ಲ ಈ ಥರ ಇದು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ.
ಈ ಥರ ಸ್ಪ್ರೆಡ್ ಮಾಡಿ ಜಾಗ ಇದು ಮಾಡಿಕೊಂಡ್ರೆ ನೀಟಾಗಿ ತಿರುಳೆಲ್ಲ ಬಂದುಬಿಡುತ್ತೆ. ಆದಷ್ಟು ಬುಡಕ್ಕೆ ಈ ಥರ ಚೆನ್ನಾಗಿ ಮಸಾಜ್ ಮಾಡಿ. ಮಾಡಿದ್ಮೇಲೆ ಎಷ್ಟು ಸಿಲ್ಕಿ ಆಗುತ್ತೆ ಏರ್ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೇ. ಈ ಥರ ಲೋಳೆ ಥರ ತೆಗೆದು ಇದನ್ನು ಆ ಚಿಕ್ಕದೊಂದು ಜಾರ್ ಬರುತ್ತಲ್ಲ ಅದಕ್ಕೆ ಹಾಕಿ ಗ್ರೈಂಡ್ ಮಾಡಿ ಡೈರೆಕ್ಟ್ ಅದೇ ಥರನೂ ಹೇರಿಗೆ ಇದು ಮಾಡ್ಬೋದು. ಬಟ್ ಮಸಾಜ್ ಮಾಡೋಕ್ಕೆ ತುಂಬ ಈ ಥರ ಇದ್ರೇ ಚೆನ್ನಾಗಿರುತ್ತೆ ಅಂತ ನಾನು ಮಸಾಜ್ ಇದೇ ಥರ ಡೈರೆಕ್ಟ್ ಮಾಡ್ಕೊತೀನಿ. ನೀಟಾಗಿ ಕಟ್ಕೊಂಬಿಡಿ. ಒಂದು 5 ಮಿನಿಟ್ಸು ಚೆನ್ನಾಗಿ ಡ್ರೈ ಆಗಲಿ. ಹಾಗೆ ನಾನು ಸ್ವಲ್ಪ ಇದು ಅಲೋವೆರಾ ಜೆಲ್ ಉಳಿದಿತ್ತು, ಸೊ ಅದನ್ನು ಮುಖಕ್ಕೆ ಮಸಾಜ್ ಮಾಡ್ತೀನಿ. ಅದನ್ನು ನೋಡೋರಿಗೆ ಲೋಳೆ ಥರ ಕಾಣಿಸುತ್ತೆ, ಹಾಗೆ ಅಂಟು ಥರ ಕಾಣಿಸುತ್ತೆ, ಬಟ್ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗೆ ನೋಡ್ತಿದ್ರಲ್ಲ, ನಾನು ಫ್ರೆಶ್ ಆಗಿ ಸ್ನಾನ ಮಾಡಿ ಇವಾಗ ಹೇರ್ನ ಬಾಚ್ಕೊಂಡಿದ್ದೀನಿ. ಮುಟ್ಟಿದ್ರೆ ಒಂಥರ ಸಾಫ್ಟ್ ಅನಿಸುತ್ತೆ, ಹಾಗೆ ಎಷ್ಟು ಸ್ಮೂತ್ ಅನಿಸುತ್ತೆ ಅಂದರೆ ಮತ್ತೆ ಮತ್ತೆ ಮುಟ್ಟಬೇಕು ಅನಿಸುತ್ತೆ, ಆ ಥರ ಇರುತ್ತೆ. ಸೀರಿಯಸ್ಲಿ ಒಮ್ಮೆ ಟ್ರೈ ಮಾಡಿ. ನಾನು ನಿಮಗೆ ಫ್ರೆಶ್ಶಾಗಿ ಸ್ನಾನ ಎಲ್ಲ ಆದಮೇಲೆ ಈಗ ತೋರಿಸ್ತಾ ಇರೋದು. ಈಗ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ಯಾರಿಗಾದ್ರೂ ಇಷ್ಟ ಆದರೆ ವೀಕ್ಲಿ 2 ಟೈಮ್ಸ್ ಮಾಡಿ. ತುಂಬಾ ಹೆಲ್ತಿಯಾಗಿರೋ ಇರುತ್ತೆ ಹೇರು, ಹಾಗೆ ತುಂಬ ಬೆನಿಫಿಟ್ ಕೂಡ ಇದೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ಕೊನೆವರೆಗೂ ವಾಚ್ ಮಾಡಿ ಆ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.